ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈದ್ಯ ಡಾಕ್ಟರ್ ಸವಿತಾ ಉಸ್ಮಾನಿ. ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಅದೇನಂತಂತಂದರೆ, ಗರ್ಭಿಣಿ ಸ್ತ್ರೀಯರು ಅಂಗಾತ ಮಲಗಬಹುದಾ ಅಂತ. ಮಲಗಿದ್ರೆ ಏನಾಗುತ್ತೆ ಅಂತ ಎಷ್ಟೋ ಜನ ನನಗೆ ಕೇಳಿದ್ದಾರೆ. ಓಕೆ, ಮಲಗಬಾರ್ದು ಏನಕ್ಕೆ ಅಂತಂತಂದರೆ, ಈಗ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ಏನಾಗುತ್ತೆ, ಗರ್ಭಕೋಶ ದೊಡ್ಡದಾಗಿರುತ್ತೆ. ಅದರಲ್ಲಿ ಮಗು ಒಂದು 3 kg ಇರುತ್ತೆ. ನಾವು ನಾವು ಅಂಗಾತ ಮಲಗಿದಾಗ ಒಂದು ರಕ್ತನಾಳ, ಇನ್ಫೀರಿಯರ್ ವೇನೆ ಕೈವ ಅಂತ ಏನು ಕರಿತೀವಲ್ಲ, ಅದು ನಮ್ಮ ಕಾಲಿಂದ ಎಲ್ಲ ಆರ್ಗನ್ಗಳಿಂದ ರಕ್ತವನ್ನು ಬ್ಲಡ್ಡನ್ನು ಓದು ಹಾರ್ಟಿಗೆ ಕೊಡ್ತಾ ಇರುತ್ತೆ. ಸೊ ಈಗ ಗ್ರಾವಿಡ್ ಯೂಟ್ರಸ್ ಏನು ಮಾಡುತ್ತೆ, ನಾವು ಅಂಗಾತ ಮಲಗಿದಾಗ ಅದ್ರ ಮೇಲೆ ಕಾಂಪ್ರೆಸ್ ಮಾಡೋದ್ರಿಂದ ನಮಗೆ ಬ್ಲಡ್ ಹಾರ್ಟಿಗೆ ಹೋಗಲ್ಲ. ಅದರಿಂದ ಪಂಪು ಕಡಿಮೆ ಆಗುತ್ತೆ. ಅಂತಂದರೆ ಕಾರ್ಡಿಯಕ್ ಔಟ್ಪುಟ್ ಡಿಕ್ರೀಸ್ ಆಗುತ್ತೆ. ಸೊ ಕಾರ್ಡಿಯಕ್ ಔಟ್ಪುಟ್ ಡಿಕ್ರೀಸ್ ಆಗೋದ್ರಿಂದ ಹೈಪೋಟೆನ್ಷನ್ ಆಗುತ್ತೆ, BP ಲೋ ಆಗುತ್ತೆ. BP ಲೋ ಆಗೋದ್ರಿಂದ ಹೈಪೋಪರ್ಫ್ಯೂಷನ್ ಅಂತೀವಿ, ಆರ್ಗನ್ಸ್ಗೆ ಸರಿಯಾಗಿ ಬ್ಲಡ್ಡು ರೀಚ್ ಆಗಂಗಿಲ್ಲ. ಸೊ ಅದರಿಂದ ನಮ್ಗೆ ಏನೇನು ತೊಂದರೆಗಳಾಗತ್ತೆ, ಏನೇನು ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂತಂದರೆ, ನಮಗೆ ಗಿಡ್ಡಿನೆಸ್ ಆಗುತ್ತೆ, ಅಂದರೆ ಡ್ರೋಸಿನೆಸ್ಸು, ಆಮೇಲೆ ಕಣ್ಣು ಮಂಜಾಗೋದು, ಆಮೇಲೆ ಎದೆ ಬಡಿತ ಜಾಸ್ತಿ ಆಗುತ್ತೆ, ಆಮೇಲೆ ಉಸಿರಾಟ ತೊಂದರೆನೂ ಆಗ್ಬೋದು. ಸೊ ಇನ್ನು ಅದೇ ಥರ ಕಂಟಿನ್ಯೂ ಅದೇ ಪೊಸಿಷನಲ್ಲೇ ಇದ್ದರೆ ನಮಗೆ ಮುಂದೊಂದು ಟೈಮಲ್ಲಿ ಲಾಸ್ ಆಫ್ ಕಾನ್ಷಿಯಸ್ನೆಸ್ ಅಂದರೆ ಪ್ರಜ್ಞೆನೂ ಹೋಗ್ಬಿಡುತ್ತೆ. ಈ ಕಂಡೀಷನ್ಗೆ ಏನಂತ ಕರಿತೀವಿ ಅಂದರೆ ಸುಪೈನ್ ಹೈಪೋಟೆನ್ಷನ್ ಸಿಂಡ್ರೋಮ್. ಮತ್ತು ಇನ್ನೊಂದು ಹೆಸರಿದೆ, ಏನಂದರೆ ಇನ್ಫೀರಿಯರ್ ವೇನಿಂಗ್ ಕೈವ ಕಾಂಪ್ರೆಷನ್ ಸಿಂಡ್ರೋಮ್ ಅಂತ. ಅಂದರೆ ಇನ್ಫೀರಿಯರ್ ವೇನಿಂಗ್ ಕೈವನ ಗ್ರಾವಿಡ್ ಯೂಟ್ರಸ್ ಕಾಂಪ್ರೆಷನ್ ಮಾಡೋದ್ರಿಂದ ಈ ಥರ ಎಲ್ಲ ಆಗುತ್ತೆ. ಓಕೆ, ಈ ಥರ ಆಗೋಕ್ಕೆ ಏನು ಕಾರಣ ಅಂತಂತಂದರೆ, ನಾವು ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಓಕೆ ಅಂತಂದರೆ ಯೂಟ್ರಸ್ ಚಿಕ್ಕದಾಗಿರುತ್ತೆ, ಬೇಬಿನೂ ಚಿಕ್ಕದಾಗಿರುತ್ತೆ, ಏನಾಗಲ್ಲ, 1 to 2 minutes ಮಲ್ಕೊಂಡ್ರೆ ಏನಾಗಲ್ಲ. ಆದರೆ ಇನ್ನು ಥರ್ಡ್ ಟ್ರೈಮಿಸ್ಟರ್ ಅಂದರೆ ಆಫ್ಟರ್ 6 months ಅಂದರೆ 6 ತಿಂಗಳು ಆದಮೇಲೆ ನಾವು ಅಂಗಾತ ಮಲ್ಕೋಬಾರ್ದು. ಯಾಕಂದರೆ ಆವಾಗ ಈ ಥರ ಸಿಂಡ್ರೋಮ್ ಕಾಣಿಸ್ಕೊಳ್ಳುತ್ತೆ. ಈಗ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದಕ್ಕೆ ಅಂದರೆ ಜಾಸ್ತಿ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ, ಈಗ ಒಬೇಸ್ ಇರ್ತಾರೆ ವುಮೆನ್ಸ್, ಅಂದರೆ ಜಾಸ್ತಿ ಹೊಟ್ಟೆ ಇರೋದು, ದಪ್ಪಾಗಿರ್ತಾರೆ. ಇನ್ನೊಂದು ಮಗು ವೇಟ್ ಜಾಸ್ತಿ ಇದ್ದಾಗ, ಆಮೇಲೆ ಮತ್ತು ಟ್ವಿನ್ ಪ್ರೆಗ್ನೆನ್ಸಿ ಇದ್ದಾಗ ಈ ಥರ ಆಗುತ್ತೆ. ಇದರಿಂದ ನಮಗಷ್ಟೇ ತೊಂದರೆ ಆಗುತ್ತಾ, ಏಕೆಂದರೆ ಮಗುಗೆ ಏನಾದರೂ ತೊಂದರೆ ಆಗುತ್ತಂತ ನೀವು ಕೇಳ್ಬೋದು. ಹೌದು, ಮಗುಗೂ ಕೂಡ ತೊಂದರೆ ಆಗುತ್ತೆ. ಅಂದರೆ ಇನ್ ಎಕ್ಸ್ಟ್ರೀಮ್ ಕೇಸಸ್ ಏನಾಗುತ್ತೆ ಅಂತಂದರೆ ಪ್ಲಾಸೆಂಟಾ ಕ್ಯಾನ್ ಸಪ್ರೇಟ್. ಸೊ ಅದರಿಂದ ಫೀಟಲ್ ಡಿಮೈಸು ಆಗ್ಬೋದು, ಮಗು ಕೂಡ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಏನು ಮಾಡೋದು, ಗರ್ಭಿಣಿ ಸ್ತ್ರೀಯರು ಲೆಫ್ಟ್ ಸೈಡ್ ಇರ್ಲಿಕ್ಕಂದ್ರೆ ರೈಟ್ ಸೈಡ್ ಅಂದರೆ ಬಾಜು ಸೈಡ್ ಮಲ್ಕೋಬೇಕಾಗತ್ತೆ, ಅಂಗಾತ ಮಲಗಬಾರ್ದು. ಸೊ ಅಂಗಾತ ಮಲಗೋದ್ರಿಂದ ಏನೇನು ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು.